ರೈತರಿಗೂ 80% 70% ಕೊಡಲಿಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪಪ್ರಚಾರ ನಡೀತಾ ಇದೆ. ರೈತರ ಕಾಳಜಿ ನಡೀತಿರುವಂಥ ಹೋರಾಟ. ಇಷ್ಟು ದಿನ ದೀರ್ಘವಾದಂಥ ಹೋರಾಟಗಳಿದ್ರೂ ಕೂಡ ರಾಜ್ಯ ಸರ್ಕಾರ ಆಗಲಿ ಅಥವಾ ರಾಮನಗರ ಜಿಲ್ಲಾಡಳಿತ ಆಗಲಿ ಅಥವಾ ಮಾಗಡಿ ಶಾಸಕರಾಗಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಸಂವಾದವನ್ನಾಗಲಿ ಅಹವಾಲು ಕೇಳುವುದಾಗಲಿ ಮಾಡಲಿಲ್ಲ. ಬಿಡದಿ ವಿಚಾರ ಇವತ್ತು ರಾಜ್ಯದ ಮೂಲೆಗಳಲ್ಲೂ ಚರ್ಚೆ ಆಗ್ತಾ ಇದೆ. ಡೆಲ್ಲಿಲೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ರೀತಿ ರಾಜಕೀಯ ಸಂಘರ್ಷದ ರೀತಿ ಬಿಂಬಿಸಲಾಗ್ತಾ ಇದೆ. ಅದು ನಿಜವಾಗಲೂ ಕೂಡ ಇದು ರೈತರ ಕಾಳಜಿ ನಡೀತಿರುವಂಥ ಹೋರಾಟ. 498 ದಿನಗಳಿಂದನೂ ಕೂಡ ಅಹೋರಾತ್ರಿ ಧರಣಿ ಮಾಡ್ತವ್ರೆ. ಸಣ್ಣ ಮಗುವಿನಿಂದ ಹಿಡಿದು ವಯಸ್ಸಾದಂಥ ಮಂದಿ ಎಲ್ಲ ಕೂಡ ಇವತ್ತು ಆ ಧರಣಿ ಮತ್ತು ಸತ್ಯಾಗ್ರಹ ಭಾಗವಹಿಸ್ತಾರೆ. ಈ ಸರ್ಕಾರ ಇಬ್ಬಂದಿ ನೀತಿಯನ್ನು ಅನುಸರಿಸ್ತಾ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ರೈತರು ಒಪ್ಪಿಗೆ ಇಲ್ಲದೆ ಒಂದು ಗುಂಟೆನೂ ಕೂಡ ನಾವು ಸ್ವಾಧೀನಪಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಸರ್ಕಾರಿ ಅಧಿಕಾರಿಗಳು 3 ಹಳ್ಳಿದು ಅಂತಿಮ ನೋಟಿಸ್ ಹೊಡಿಸಿದ್ದಾರೆ, ಮತ್ತೆ 4 ಹಳ್ಳಿದು ಅಂತಿಮ ನೋಟಿಸ್ ಹೊಡಿಸಿದ್ರೆ ನೋಟಿಸ್ ಎಲ್ಲ ಇಶ್ಯೂ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಮುಖ್ಯಮಂತ್ರಿಗಳಿಗೆ ನಿಜವಾದ ಕಾಳಜಿ ಇದ್ದರೆ ಸಾರ್ವಜನಿಕವಾಗಿ ಅವರು ತಜ್ಞರ ಸಮಿತಿಯನ್ನು ರಚಿಸಿ ಅಭಿಪ್ರಾಯ ತಗೊಳ್ಳೋವರೆಗೆ ಎಲ್ಲ ಪ್ರಕ್ರಿಯೆಯನ್ನು ಸ್ಥಗಿತಗೊಳಿಸ್ಬೇಕಾಯ್ತು, ಸಸ್ಪೆಂಡ್ ಮಾಡಬೇಕಾಯಿತು. ಅದು ಮಾಡದೆ ಮುಂದುವರಿಸ್ತಾರೆ. ಅದರಿಂದ 80% ಜನ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನೋದು ಬೇರೆ ಮುಖ್ಯಮಂತ್ರಿಗಳು ಸ್ವತಃ ಹೇಳ್ತಾರೆ. ಬೇರೆಯವರು ಅದನ್ನೇ ಬಿಂಬಿಸ್ತಾ ಇದ್ದಾರೆ. ಸತ್ಯವನ್ನು ತಿಳ್ಕೋಬೇಕು ಅಂತೇಳಿ ನಾವು ಜಸ್ಟಿಸ್ ನ್ಯಾಯಮೂರ್ತಿ ಗೋಪಾಲ್ ಗೌಡ್ರು ಅವರ ನೇತೃತ್ವದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥ 4 ಜನ ಜೂರಿಸರ ಸಮ್ಮುಖದಲ್ಲಿ ಸಾರ್ವಜನಿಕರ ವಿಚಾರಣೆಗೆ ಅಹವಾಲಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅಲ್ಲಿ ಸತ್ಯ ಗೊತ್ತಾಯ್ತು. ರೈತರು ಒಪ್ಪಿಗೆ ಕೊಟ್ಟರೋ ಇಲ್ವೋ, ಆ ಪರಿಸ್ಥಿತಿ ಏನಾಗಿದೆ, ಅವ್ರ ಬದುಕಿ ಏನಾಗಿದೆ ಅನ್ನೋದ್ರ ಬಗ್ಗೆ ನಾಳೆ ಅವರು ಲಿಖಿತವಾಗಿ ಆ ಸಾರ್ವಜನಿಕ ವಿಚಾರಣಾ ಸಮಿತಿ ಮುಂದೆ, ಆ ಜೂರಿಸ್ ಮುಂದೆ ಕೊಡ್ತಾರೆ. ನಾಳೆ ಸತ್ಯ ಗೊತ್ತಾಗುತ್ತೆ. ಸರ್ಕಾರ ಹೇಳ್ತಿರೋದು ನಿಜನೋ ಅಥವಾ ರೈತರು ಹೇಳ್ತಿರೋದು ನಿಜನೋ ಅನ್ನೋದು ನಾಳೆ ಬೆಳಕಿಗೆ ಬರುತ್ತೆ, ಸಾರ್ವಜನಿಕ ಪ್ರಕಟಣೆ ಆಗುತ್ತೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ನಾಳೆ ಬಿಡದಿನಲ್ಲಿ 11 ಗಂಟೆಗೆ ಸರಿಯಾಗಿ ಒಂದು ಸಾರ್ವಜನಿಕರ ಸಂಬಂಧಪಟ್ಟಂತೆ ಅವರ ಅಹವಾಲುಗಳನ್ನು ದಾಖಲು ಮಾಡಲಿಕ್ಕಾಗಿ ನಾವು ವಿ ಗೋಪಾಲ್ ಗೌಡರು ಮತ್ತು ವಾಸವಿ ಅವರು ಮತ್ತು ಇನ್ನಿತರ ಕೆಲವು ಮುಖಂಡರುಗಳನ್ನು, ಡಿ ಉಮಾಪತಿಯವರು, ಈ ಥರದ ಭಾಳ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆದು, ಅದರಲ್ಲೂ ನಿವೃತ್ತ ಜಡ್ಜ್ಗಳಾಗಿರ್ತಕ್ಕಂಥ ವಿ ಗೋಪಾಲ್ ಗೌಡರನ್ನು ಕರೆದು ಒಂದು ಪಬ್ಲಿಕ್ ಹಿಯರಿಂಗ್ ಮಾಡ್ತಾ ಇದ್ವಿ. ಆ ಪಬ್ಲಿಕ್ ಹಿಯರಿಂಗಲ್ಲಿ ಅಲ್ಲಿನ ರೈತರು, ಇಲ್ಲಿನ ದಲಿತರು ತಮ್ಮ ಸಂಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೆ, ಇಲ್ಲ ಭೂಮಿಯನ್ನು ಕೊಡಬೇಕು ಅನ್ನೋದಾದರೂ ಅದು ಹೇಳ್ಬೋದು, ಅಥವಾ ಭೂಮಿಯನ್ನು ನಾವು ಕೊಡೋದಿಲ್ಲ ಅಂತ ಹೇಳೋದಾದ್ರೆ ಅದನ್ನು ಹೇಳ್ಬೋದು. ಅದಕ್ಕಾಗಿ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡ್ತಾ ಇದ್ದೀವಿ. ಇದನ್ನು ಸರ್ಕಾರವೇ ಮಾಡಬೇಕಾಯಿತು, ಆದರೆ ಜನಸಂಘಟನೆಗಳು ಸೇರಿಕೊಂಡು ಈ ಒಂದು ಪಬ್ಲಿಕ್ ಹಿಯರಿಂಗನ್ನು ಏರ್ಪಾಟು ಮಾಡಿದ್ದೀವಿ. ಅಲ್ಲಿ ಎಲ್ಲ ಎರಡೂ ರೀತಿಯ ಜನ, ಭೂಮಿ ಕೊಡ್ತಕ್ಕಂಥವ್ರು, ಭೂಮಿಗಳು, ಯಾಕೆ ಅಂದರೆ ಭಾಳ ಜನ ಅದನ್ನು ಬಿಂಬಿಸ್ತಾ ಇದ್ದಾರೆ. ರೈತರು 80% 70% ಕೊಡಲಿಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಪಪ್ರಚಾರ ನಡೀತಾ ಇದೆ. ಹಾಗೇನಾರು ಇದ್ದರೆ ಪಬ್ಲಿಕ್ ಹಿಯರಿಂಗಲ್ಲಿ ಬಂದು ಅವರ ದಾಖಲಾತಿಗಳನ್ನು ಕೊಟ್ಟು ನಾವು ಕೊಡ್ತಿದ್ದೀವಿ ಅಥವಾ ಇಲ್ಲ ಕೊಡೋದಿಲ್ಲ ಅನ್ನೋದನ್ನು ಅವರು ಹೇಳಬೇಕು ಅನ್ನೋ ಕಾರಣಕ್ಕಾಗಿ ನಾಳೆ 11 ಗಂಟೆಗೆ ಅದು ಪಬ್ಲಿಕ್ ಹಿಯರಿಂಗ್ ಇದೆ. ಅಲ್ಲಿ ತೀರ್ಪು ಬರುತ್ತೆ. ವಿ ಗೋಪಾಲ್ ಗೌಡರು ಅದನ್ನು ಪಬ್ಲಿಕ್ ಹಿಯರಿಂಗ್ ತೀರ್ಮಾನವನ್ನು ಕೊಡ್ತಾರೆ. ಆ ತೀರ್ಮಾನದ ಕಾಪಿಯನ್ನು ನಾವು ಸರ್ಕಾರಕ್ಕೆ, ಹೈಕೋರ್ಟ್ ಜಡ್ಜ್ಗೆ ಎಲ್ಲರಿಗೂ ತಲುಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಜವಾಗಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಏನು ನಡೀತಾ ಇದೆ, ಜನರ ಮನಸ್ಥಿತಿಯಲ್ಲಿ ಏನಿದೆ, ರೈತರ ಪರಿಸ್ಥಿತಿ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ, ಪಬ್ಲಿಕ್ ಹಿಯರಿಂಗ್. ಬಿಡದಿ ಹೋಬಳಿ ಬೈರಮಂಗಲ ಕಂಚಕನಹಳ್ಳಿಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 26 ಗ್ರಾಮಗಳ ರೈತರು, ಕೃಷಿ ಕೂಲಿಕಾರರು ಮತ್ತು ಆ ಭಾಗದ ಎಲ್ಲ ಈ ಕೃಷಿ ಮೇಲೆ ಅವಲಂಬನೆಯಾಗಿರ್ತಕ್ಕಂಥ ಇನ್ನಿತರ ಗ್ರಾಮೀಣ ಜನಸಮೂಹ ಕಳೆದ 498 ದಿನಗಳಿಂದ ಅತ್ಯಂತ ಶಾಂತಿಯುತವಾದಂಥ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಮುಂದುವರಿಸ್ಕೊಂಡು ಬರ್ತಾ ಇದೆ. ಅವ್ರ ಮುಖ್ಯವಾದ ಉದ್ದೇಶ ಏನಂದರೆ, ತಮ್ಮ ಅತ್ಯಂತ ಫಲವತ್ತಾದ, ನೀರಾವರಿ ಸಮೃದ್ಧ, ಬಹುವಾರ್ಷಿಕ ಬೆಳೆಗಳಿರ್ತಕ್ಕಂಥ ಕೃಷಿ ಜಮೀನನ್ನು ರಕ್ಷಣೆ ಮಾಡ್ಕೋಬೇಕು, ಉಳಿಸ್ಕೋಬೇಕು. ನಮಗೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ಅದು. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆ ಜಮೀನು ಹೋಗ್ಬೇಕು. ವ್ಯವಸಾಯದಲ್ಲಿ ಏನು ಇವತ್ತು ಆ ಮಿಶ್ರ ಬೆಳೆಯನ್ನು ಇಟ್ಕೊಂಡು ಆಧುನಿಕವಾದಂಥ ಬೇಸಾಯ ಕ್ರಮ ಅನುಸರಿಸ್ಕೊಂಡು ಕೃಷಿ ಮತ್ತು ಕೃಷಿಯೇತರ ಉದ್ಯೋಗಗಳನ್ನ ಸಂಯೋಜನೆ ಮಾಡಿಕೊಂಡು ಒಂದು ಸುಸ್ಥಿರವಾದಂಥ ಕೃಷಿಯಲ್ಲಿ ಜೀವನ ಕಂಡುಕೊಂಡು ನೆಮ್ಮದಿ ಕಟ್ಕೊಂಡಿರ್ತಕ್ಕಂಥ ಈ ಜೀವನ ಉಳಿಸ್ಕೋಬೇಕು ಅನ್ನೋದು ನಡೀತಾ ಇರ್ತಕ್ಕಂಥದ್ದು. ಇಷ್ಟು ದಿನ ದೀರ್ಘವಾದಂಥ ಹೋರಾಟಗಳಿದ್ರೂ ಕೂಡ ರಾಜ್ಯ ಸರ್ಕಾರ ಆಗಲಿ ಅಥವಾ ರಾಮನಗರ ಜಿಲ್ಲಾಡಳಿತ ಆಗಲಿ ಅಥವಾ ಮಾಗಡಿ ಶಾಸಕರಾಗಲಿ ಒಂದು ಅರ್ಥಪೂರ್ಣವಾದಂಥ ಒಂದು ಸಂವಾದವನ್ನಾಗಲಿ ಅಹವಾಲು ಕೇಳುವುದಾಗಲಿ ಮಾಡಲಿಲ್ಲ.
ಈ ಕಾರಣಕ್ಕಾಗಿ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ್ರು ಅವರು ನಮ್ಮ ದೇಶದಲ್ಲಿ ಬಹಳ ದೊಡ್ಡ ನ್ಯಾಯಮೂರ್ತಿಗಳು. ಒರಿಸ್ಸಾದಲ್ಲಿ ಮುಖ್ಯ ನ್ಯಾಯಮೂರ್ತಿಯ ಕೆಲಸ ಮಾಡಿದ್ದಾರೆ, ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ, ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯಾಗಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿದ್ದಾರೆ. ಇಷ್ಟು ಸುದೀರ್ಘ ಅನುಭವ ಇರತಕ್ಕಂತ ಬಹಳ ದೀರ್ಘಕಾಲ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನ್ಯಾಯಮೂರ್ತಿಯ ಕೆಲಸ ಮಾಡಿರುವ, ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆ ಇರತಕ್ಕಂತ, ಸಂವಿಧಾನದ ಹಕ್ಕುಗಳನ್ನ ಸಮರ್ಥನೆ ಮಾಡ್ತಕ್ಕಂಥ ಹಲವಾರು ಮೈಲಿಗಲ್ಲು ತೀರ್ಪನ್ನು ಕೊಟ್ಟಿರ್ತಕ್ಕಂಥ ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡರ ನೇತೃತ್ವದಲ್ಲಿ ಪಬ್ಲಿಕ್ ಹಿಯರಿಂಗ್ ನ ಆಯೋಜಿಸಿ ಫಲವತ್ತಾದ ಭೂಮಿ ಉಳಿಸ್ಕೊಳ್ಬೇಕು ಅನ್ನುವಂತ ಹೋರಾಟ ಮಾಡ್ತಿರೋ ರೈತರ ಭೂಮಿ ಕಳೆದುಕೊಳ್ಳುವ ಆತಂಕ ಅಹವಾಲನ್ನ ಕೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಾವು ಇಟ್ಕೊಂಡಿದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.